ನಮಸ್ತೆ, ನಾನು ನಂದಬಾಲ ವಾಚನ ಮಾಡುತ್ತಿದ್ದೇನೆ. ಮುಕ್ತಕ ಸಂಖ್ಯೆ 8. ಅಡರಿದರೆ ಬಿಂಕವದು, ಅಡರಿದರೆ ಬಿಂಕವದು ಮಾನವನ ತಲೆಯೊಳಗೆ, ಅಡಿಗಡಿಗೆ ಸೋಲುವನು ತಾ ಮಂದಿಯೊಳಗೆ, ಅಡಿಗಡಿಗೆ ಸೋಲುವನು ತಾ ಮಂದಿಯೊಳಗೆ. ನಡೆಯಲ್ಲಿ ನುಡಿಯಲ್ಲಿ, ನಡೆಯಲ್ಲಿ ನುಡಿಯಲ್ಲಿ ಸೊಗಸಿರಲಿ, ಜೀವನವು ಮುಡಿಯ ಮಲ್ಲಿಗೆಯಕ್ಕೂ ನಂದಬಾಲ. ನಡೆಯಲ್ಲಿ ನುಡಿಯಲ್ಲಿ ಸೊಗಸಿರಲಿ, ಜೀವನವು ಮುಡಿಯ ಮಲ್ಲಿಗೆಯಕ್ಕೂ ನಂದಬಾಲ. ಇಲ್ಲಿ ಬಿಂಕ ಅಂತ ಹೇಳಿದ್ರೆ ದುರಹಂಕಾರ. ಮನುಷ್ಯನಿಗೆ ಅಹಂಕಾರವನ್ನು ಸ್ವಲ್ಪ ಬೇಕು, ಅದು ಒಳ್ಳೇದು, ಆದರೆ ದುರಹಂಕಾರ ಇರಬಾರ್ದು. ದುರಹಂಕಾರ ಇರುವ ವ್ಯಕ್ತಿಯನ್ನು ಸಮಾಜ ತಿರಸ್ಕರಿಸುತ್ತದೆ. ಸಮಾಜ ಆತನಿಗೆ ಗೌರವ ಕೊಡುವುದಿಲ್ಲ. ಆತ ಸಮಾಜದಿಂದ ವಿಮುಖನಾಗುತ್ತಾನೆ, ಅಪಹಾಸ್ಯಕ್ಕೊಳಗಾಗುತ್ತಾನೆ. ಆವಾಗ ಸೋಲು ಆತನ ಹಿಂದೆ ಬರುತ್ತದೆ. ನಡೆಯಲ್ಲಿ ನುಡಿಯಲ್ಲಿ, ನಮ್ಮ ನಡೆಯಲ್ಲಿ, ನಮ್ಮ ನುಡಿಯಲ್ಲಿ, ನಮ್ಮ ಮಾತಿನಲ್ಲಿ ಸಂಸ್ಕಾರವಂತರಾಗಿದ್ದಾಗ, ಒಳ್ಳೊಳ್ಳೆ ಮಾತುಗಳು ನಮ್ಮ ಕೈಯಿಂದ ಬಂದಾಗ, ನಮ್ಮ ಹೃದಯ ಶುದ್ಧವಾಗಿರುವಾಗ ಜನ ನಮ್ಮೊಡನೆ ಬರುತ್ತಾರೆ, ನಮಗೆ ಗೌರವ ಮನ್ನಣೆ ಸಿಗುತ್ತದೆ. ಜೀವನವು ಮುಡಿಯ ಮಲ್ಲಿಗೆಯಕ್ಕೂ ನಂದಬಾಲ. ಹೆಣ್ಣಿನ ಮುಡಿಯಲ್ಲಿ ಮಲ್ಲಿಗೆ ಘಮ ಘಮ ಹೇಳುತ್ತಿದ್ದರೆ ಆ ಹೆಣ್ಣಿಗೆ ಅದೊಂದು ಗೌರವ, ಸಮಾಜದಲ್ಲಿ ಒಂದು ಸ್ಥಾನಮಾನ ಎಲ್ಲೋ ಪ್ರಾಪ್ತಿ ಆಗುತ್ತದೆ, ಗೌರವ ಪ್ರಾಪ್ತಿ ಆಗುತ್ತದೆ. ಅದೇ ರೀತಿ ನಡೆ ನುಡಿ ಚೆನ್ನಾಗಿದ್ದ ವ್ಯಕ್ತಿಗೆ ಆ ಮುಡಿಯ ಮಲ್ಲಿಗೆ ಅಂತ ಆತ ಸಮಾಜದಲ್ಲಿ ಗೌರವಕ್ಕೆ ಪಾತ್ರನಾಗುತ್ತಾನೆ, ಸಮಾಜ ಮಂದಿಯ ಪ್ರೀತಿಗೆ ಪಾತ್ರನಾಗುತ್ತಾನೆ ಅಂತ ಹೇಳುವ ಮುಕ್ತಕವನ್ನು ಇಂದಿಗೆ ಸಮರ್ಪಿಸಿದ್ದೇನೆ. ತಮಗೆ ಇಷ್ಟವಾಯ್ತು ಅಂತ ಹೇಳಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನೆಲ್ಗೆ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳು.